ಸ್ನೇಹಿತರೆ, AIDSO ಕರ್ನಾಟಕ ರಾಜ್ಯ ಸಮಿತಿಯಿಂದ ಮಾತಾಡ್ತಿರೋದು. ನಿಮ್ಮೆಲ್ರಿಗೂ ಈಗಾಗಲೇ ಗೊತ್ತಿರುವಂಗೆ ನೀಟ್ ಎಕ್ಸಾಮಿನೇಷನ್ ವಿಷಯದಲ್ಲಿ ದೇಶದಾದ್ಯಂತ ಬಹಳ ದೊಡ್ಡ ಭ್ರಷ್ಟಾಚಾರ ನಡೆದಿತ್ತು. ಈಗ ಅದರ ಬೆನ್ನಲ್ಲೇ NTA ಏನೋ ನೆಟ್ ಎಕ್ಸಾಮ್ನ ಆಯೋಜಿಸಿತ್ತು, ಅದನ್ನ ಶಿಕ್ಷಣ ಸಚಿವಾಲಯ ರದ್ದುಗೊಳಿಸಿದೆ. ಎಕ್ಸಾಮಿನೇಷನ್ ನೆಕ್ಸ್ಟ್ ಡೇನೇ ಇದನ್ನ ಮಾಡಿದ್ದು ಬಹಳ ಪ್ರಶ್ನೆಗಳಿಗೆ ಎಡೆ ಮಾಡಿಕೊಟ್ಟಿದೆ. ನಿಮ್ಮೆಲ್ರಿಗೂ ಗೊತ್ತಿರುವಂಗೆ ವಿದ್ಯಾರ್ಥಿಗಳು ಬಹಳ ಪರಿಶ್ರಮ ಪಟ್ಟು ಹಲವಾರು ವರ್ಷಗಳಿಂದ ಈ ಎಕ್ಸಾಮಿನೇಷನ್ಗೆ ರೆಡಿ ಆಗ್ತಾರೆ. ಅಷ್ಟೇ ಅಲ್ಲ, ಅವ್ರು ಎಕ್ಸಾಮ್ ಕೊಡಕ್ಕೆ ಬರಬೇಕಾದ್ರೆ ಪ್ರಯಾಣ ಶುಲ್ಕ ಅಂತಿರುತ್ತೆ, ಎಕ್ಸಾಮಿನೇಷನ್ ಫೀಸ್ ಅಂತಿರುತ್ತೆ, ಅಲ್ಲಿ ಬಂದವರು ವಸತಿ ಮಾಡಬೇಕು. ಇದೆಲ್ಲದಕ್ಕೆ ಯಾರು ಹೊಣೆ? ಸೊ ಈ ಥರದ ನಡೆಯನ್ನ AIDSO ಖಂಡಿಸ್ತಾ ಇದೆ. ಜೊತೆಗೆ ಇದ್ರ ಮೂಲಕ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಸ್ನೇಹಿತರೆ, NTA ಈ ಥರದ ಎಕ್ಸಾಮಿನೇಷನ್ ನಡೆಸೋದಕ್ಕೆ ಎಷ್ಟು ಅಸಮರ್ಥವಾಗಿದೆ, ಎಷ್ಟು ಭ್ರಷ್ಟಾಚಾರದಲ್ಲಿ ಮುಳುಗಿದೆ, ನಾವು ಈಗಾಗಲೇ ನೋಡ್ತಾ ಇದ್ದೀವಿ. ಹಾಗಾಗಿ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ AIDSO ಕರ್ನಾಟಕ ರಾಜ್ಯ ಸಮಿತಿಯಿಂದ ಈ ನೀಟು ಮತ್ತು ನೆಟ್ ಎಕ್ಸಾಮಿನೇಷನ್ ವಿಷಯವಾಗಿ ಸರಿಯಾದ ತನಿಖೆ ನಡೆಯುವವರೆಗೂ ಕೂಡ ನೀಟ್ ಕೌನ್ಸಿಲ್ನ ಮುಂದಕ್ಕೆ ಹಾಕಬೇಕು. ಜೊತೆಗೆ ಸರಿಯಾದ ಪಾರದರ್ಶಕವಾದಂತಹ ತನಿಖೆ ನಡೆಸಬೇಕು, ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಬೇಕು. ಇದರ ಮೂಲಕ ಏನು ಈ ಟ್ಯೂಷನ್ ಮಾಫಿಯಾಗಳಿದೆ, ಹಲವಾರು ಕೋಚಿಂಗ್ ಮಾಫಿಯಾಗಳಿದನ್ನ ಅದನ್ನ ವಿರೋಧಿಸಬೇಕು, ಸಾರ್ವಜನಿಕ ಶಿಕ್ಷಣನ ಬಲಪಡಿಸಬೇಕು ಅಂತ ಹೇಳಿ AIDSO ಕರೆ ಕೊಡುತ್ತೆ.